ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಮೊನ್ನೆ ಅಂದರೆ ಶುಕ್ರವಾರ ಕರ್ನಾಟಕ ಹೈಕೋರ್ಟ್ ಮಂಗಳೂರು ಪೊಲೀಸರಿಗೆ ಮುಖಕ್ಕೆ ಸ್ವಲ್ಪ ಉಗಿದು ಕಳಿಸಿದೆ. ಆದರೆ ಇಲ್ಲಿ ಹೈಕೋರ್ಟ್ ಉಗಿಯೋಕ್ಕೆ ಕಾರಣ ಪಾಪ ಪೊಲೀಸರಲ್ಲ ರೀ, ಬದಲಾಗಿ ಸಿದ್ದರಾಮಯ್ಯ ಸರ್ಕಾರ. ಯಾಕಂದರೆ ಈ ಸಿದ್ದು ಸರ್ಕಾರದ ಮಾತನ್ನು ಕೇಳಿದ್ದಕ್ಕೆ ಪೊಲೀಸರು ಇಲ್ಲಿ ಬಲಿಪಶು ಆಗ್ತಾ ಇದ್ದಾರೆ. ಮತ್ತೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಚಕ್ರವರ್ತಿ ಸೂಲಿಬೆಲೆ ಅವರನ್ನ ಸುಳ್ಳಿನ ಚಕ್ರವರ್ತಿ ಅನ್ನೋದನ್ನ ಹೇಳ್ತಾ ಮಾತಾಡಿಕೊಂಡು ಅಡ್ಡಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ರಾಷ್ಟ್ರೀಯವಾದಿಗಳು ರಾಜಕಾರಣಿಗಳ ತೇಜೋವಧೆಯನ್ನ ಮಾಡಬಾರ್ದು, ಹಾಗೇನಾದರೂ ಮಾಡಿದರೆ ಅವರ ಮೇಲೆ ಕೇಸನ್ನು ದಾಖಲಿಸ್ತೀವಿ ಅನ್ನೋದನ್ನ ಅಲ್ಲಿನ SP ಅರುಣ್ ಕುಮಾರ್ ಅವರು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಯಾರನ್ನು ಅರೆಸ್ಟ್ ಮಾಡಬೇಕು ಅನ್ನೋದನ್ನು ಯಾರಾದರೂ ಸೋಷಿಯಲ್ ಮೀಡಿಯಾದಲ್ಲಿ ನಮಗೆ ಹೇಳೋಕ್ಕೆ ಬಂದರೆ ಅದರ ಬಗ್ಗೆ ಪೋಸ್ಟನ್ನು ಮಾಡಿಕೊಂಡ್ರೆ ಅಂಥವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಪಾಪ, ಇದರಲ್ಲಿ ಪೊಲೀಸರದ್ದು ತಪ್ಪೇನೂ ಇಲ್ಲ. ಹಾಗಾದರೆ ಇದನ್ನೆಲ್ಲ ಅವರು ನಿಜವಾಗ್ಲೂ ಹೇಳಿದ್ರಾ ಅಥವಾ ಯಾರಾದರೂ ಹೇಳಿಸ್ತಾ ಇದ್ದಾರಾ? ಹೈಕೋರ್ಟ್ ಇವರಿಗೆ ಮುಖಕ್ಕೆ ಉಗಿದು ಕಳಿಸಿದ್ದಾದರೂ ಯಾಕೆ? ಈ ಎಲ್ಲ ಮಾತುಗಳ ಹಿಂದಿರೋ ಕಾರಣಗಳೇನು ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಕಳೆದ 15 ದಿನಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ದ್ವೇಷ ಭಾಷಣ ಮಾಡ್ತಾರೆ, ಅವರಿಂದಲೇ ಹತ್ಯೆಗಳು ಆಗ್ತಾ ಇವೆ ಅನ್ನೋ ಥರ ಬಹಳಷ್ಟು ಹಿಂದೂ ನಾಯಕರನ್ನ ಗಡೀಪಾರು ಮಾಡ್ತಾ ಇದ್ದೀವಿ ಅನ್ನೋದನ್ನ ಅಲ್ಲಿನ ಪೊಲೀಸರು ಮಾಡಿದ್ರು. ಅದನ್ನು ಮಂಗಳೂರಿನ SP ಅರುಣ್ ಕುಮಾರ್ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಆದರೆ ಅಲ್ಲಿ RSS ಮುಖಂಡರೊಬ್ಬರನ್ನ ರಾತ್ರೋರಾತ್ರಿ ಗಡೀಪಾರು ಮಾಡೋಕೆ ಪೊಲೀಸರು ಹುಡುಕಿಕೊಂಡು ಹೋಗಿದ್ರು. ಪಾಪ, ಇಲ್ಲಿ ಪೊಲೀಸರ ತಪ್ಪೇನೂ ಇಲ್ಲ ಬಿಡಿ. ಅವರು ತಾನೇ ರಾತ್ರಿ 1 ಗಂಟೆ 2 ಗಂಟೆಯಲ್ಲಿ ಯಾಕೆ ಹುಡುಕಿಕೊಂಡು ಹೋಗ್ತಾರೆ? ಅವರಿಗೆ ಗಡೀಪಾರು ಮಾಡೋಕ್ಕೆ ಹೇಳಿದ್ದು ಸಿದ್ದರಾಮಯ್ಯ ಸರ್ಕಾರದ ಒಬ್ಬ ಮಂತ್ರಿ. ಆದರೆ ಇಲ್ಲಿ ಅದನ್ನೇ ಪ್ರಶ್ನೆಯನ್ನು ಮಾಡಿ RSS ಮುಖಂಡರು ಹೈಕೋರ್ಟ್ ಮೊರೆಯನ್ನು ಹೋಗ್ತಾರೆ. ಆಗ ಹೈಕೋರ್ಟ್ ಪೊಲೀಸರನ್ನ ತರಾಟೆಗೆ ತಗೊಳ್ಳುತ್ತೆ. ಪೊಲೀಸರ ಆಡಳಿತ ನಡೀತಾ ಇದೆಯಾ ಕರ್ನಾಟಕದಲ್ಲಿ ಅನ್ನೋದನ್ನ ಹೈಕೋರ್ಟ್ ಕೇಳುತ್ತೆ. ನೀವು ಯಾರನ್ನು ಅರೆಸ್ಟ್ ಮಾಡೋದಕ್ಕೆ ಅಥವಾ ಗಡೀಪಾರು ಮಾಡೋಕ್ಕೆ ಕಾರಣ ಏನು ಅನ್ನೋದನ್ನ ಕೇಳುತ್ತೆ. ಅದಕ್ಕೆ ಪೊಲೀಸರು ಮಂಕಾಗಿದ್ರು, ಏನನ್ನು ಹೇಳದೆ ಸುಮ್ಮನಾದ್ರು. ಅಲ್ಲಿ ಅದಕ್ಕೆ ಸರಿಯಾದ ಕಾರಣಗಳೇ ಇರಲಿಲ್ಲ. ಯಾಕಂದರೆ ಅವರು ಕೇಳಿದ್ದು ಇಲ್ಲಿರೋ ಸರ್ಕಾರದ ಮಾತನ್ನ. ಹಾಗಾಗಿ ಅಲ್ಲಿ RSS ನಾಯಕನನ್ನು ಬಂಧನ ಮಾಡಬಾರ್ದು, ಜೊತೆಗೆ ಗಡೀಪಾರು ಕೂಡ ಮಾಡಬಾರ್ದು ಅನ್ನೋದನ್ನು ಹೈಕೋರ್ಟ್ ಹೇಳಿ ಕಳಿಸುತ್ತೆ. ಅಲ್ಲಿ ಹೋಗಿದ್ದು ಪಾಪ ಮಂಗಳೂರು ಪೊಲೀಸರ ಮರ್ಯಾದೆ. ಇದರ ಬೆನ್ನಲ್ಲೇ ಮಂಗಳೂರು SP ಅರುಣ್ ಕುಮಾರ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಯಾರನ್ನು ಅರೆಸ್ಟ್ ಮಾಡಬೇಕು, ಯಾರನ್ನು ಗಡೀಪಾರು ಮಾಡಬೇಕು ಅನ್ನೋದನ್ನು ನಮಗೆ ಯಾರೂ ಹೇಳಬೇಕಾಗಿಲ್ಲ. ಹಾಗೇನಾದರೂ ಮಾತನಾಡಿದರೆ ಅಂಥವ್ರ ವಿರುದ್ಧ ಕ್ರಮವನ್ನು ತಗೊಳ್ತೀವಿ. ಆ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಹಾಕ್ಕೊಂಡ್ರೆ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನೋದನ್ನು ಹೇಳಿದರು. ಅವರು ಹೇಳಿದ್ರಲ್ಲಿ ತಪ್ಪೇನೂ ಇಲ್ಲ ಬಿಡಿ. ಯಾಕಂದರೆ ನಮ್ಮಲ್ಲಿರೋ ಸುಳ್ಳು ಮಾಧ್ಯಮಗಳು, ಒಂದಷ್ಟು ಸುಳ್ಳು ಸೋಷಿಯಲ್ ಮೀಡಿಯಾಗಳು ಅದನ್ನೇ ಪ್ರಸಾದದ ರೀತಿ ತೆಗೆದುಕೊಳ್ಳೋ ನಮ್ಮ ಜನರು ಇರುವಾಗ ಅದನ್ನೇ ಹೇಳ್ತಾ ಇರ್ತಾರೆ. ಯಾಕಂದರೆ ಸುಳ್ಳು ಒಂಥರ ಆಲ್ಕೋಹಾಲ್ ಇದ್ದಾಗಲ್ವೇ, ಅದನ್ನೇ ತಾನೇ ನಮ್ಮ ಜನರು ಕೂಡ ಕೇಳೋದು. ಆದರೆ ಇಲ್ಲಿ ಅವರು ಹೇಳಿದ್ದ ಕ್ರಮ ಸತ್ಯವನ್ನು ಮಾತಾಡೋರ ವಿರುದ್ಧನ ಅಥವಾ ಎಲ್ಲರ ವಿರುದ್ಧನ ಅನ್ನೋದು ಮಾತ್ರ ನಮಗೂ ಗೊತ್ತಾಗಲಿಲ್ಲ. ಆದರೂ ವಾಕ್ ಸ್ವಾತಂತ್ರ್ಯ ಅನ್ನೋದು ಸಂವಿಧಾನದಲ್ಲಿ ಇದೆಯಲ್ಲ, ಅದನ್ನು ಕಿತ್ತುಕೊಳ್ಳೋಕೆ ಪೊಲೀಸರಿಂದ ಆಗುತ್ತಾ? ಅಥವಾ ಕಳೆದ 10 ದಿನಗಳ ಹಿಂದೆ ಅದ್ಯಾರೋ ಆಪರೇಷನ್ ಸಿಂಧೂರ ಮಾಡಿದಾಗ ನಮ್ಮ ಸೇನೆಯನ್ನೇ ಹಿಂದೂ ಭಯೋತ್ಪಾದಕರು ಅಂದಾಗ ಬಾಂಬೆ ಹೈಕೋರ್ಟ್ ಅಭಿಪ್ರಾಯಗಳನ್ನು ಹೇಳಿಕೊಂಡ್ರೆ ತಪ್ಪೇನು ಅನ್ನೋದನ್ನು ಕೇಳಿ ಅವರನ್ನು ಮನೆಗೆ ಕಳಿಸಿತ್ತು, ಅಂದರೆ ಜಾಮೀನನ್ನು ಕೊಟ್ಟಿತ್ತು. ಹಾಗಾದರೆ ಇಲ್ಲಿ ಅಭಿಪ್ರಾಯಗಳನ್ನು ಹೇಳ್ಕೊಳ್ಬಾರದಾ? ಹಾಗಾದರೆ ಮೊದಲು ಈ ಸರ್ಕಾರದ ಮೇಲೆ ಕೇಸ್ ಹಾಕಬೇಕಾಗತ್ತೆ. ಮೊದಲು ಈ ಮಂತ್ರಿಗಳು, ರಾಜಕಾರಣಿಗಳು ಜನರ ಮಧ್ಯೆ ಕೋಮು ದ್ವೇಷವನ್ನು ಹುಟ್ಟುಹಾಕಿ ಅದರಿಂದಾನೇ ಓಟುಗಳನ್ನು ಪಡೆದುಕೊಳ್ತಾ ಇದ್ದಾರೆ. ಅದನ್ನು ಮಂಗಳೂರು SP ಅರುಣ್ ಕುಮಾರ್ ಅವರು ಮಾಡ್ತಾರಾ? ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಮಾಡ್ತಾರೋ ಬಿಡ್ತಾರೋ, ಆದರೂ ಸಂವಿಧಾನವನ್ನು ಸ್ವಲ್ಪ ನೋಡಬೇಕು ತಾನೇ. ಹಾಗಂತ ಇಲ್ಲಿ ಪೊಲೀಸರು ತಪ್ಪನ್ನು ಮಾಡಿದ್ದಾರೆ, ಪೊಲೀಸರಿಗೆ ಸಂವಿಧಾನದ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇಲ್ಲ. ರಾಜಕಾರಣಿಗಳ ಸಂವಿಧಾನ ಇದೆಯಲ್ಲ, ಅದು ಬೇರೆಯದ್ದೇ ರೀತಿ ಕೆಲಸವನ್ನು ಮಾಡೋ ರೀತಿ ಇವರನ್ನು ಮಾಡುತ್ತೆ. ಅವರು ಕೆಲಸವನ್ನು ಉಳಿಸ್ಕೊಳ್ಬೇಕಾದ್ರೆ ಸರ್ಕಾರ ಹೇಳಿದ್ದನ್ನು ಕೇಳಬೇಕು, ಜೊತೆಗೆ ಮಾಡಲೇಬೇಕಾಗತ್ತೆ. ಅದನ್ನೇ ಮಾಡ್ತಾ ಇದ್ದಾರೆ ಬಿಡಿ. ಆದರೂ ಮಂಗಳೂರಿನ ಕತೆ ಈಗ ಬಂದಿರೋ ಕಮಿಷನರ್ ಅವರಿಗೆ ಆಗಲಿ ಅಥವಾ SP ಅವರಿಗೆ ಗೊತ್ತಿಲ್ಲ ಅನಿಸುತ್ತೆ. ಕೊನೆಗೆ ಒಂದು ದಿನ ಅಲ್ಲಿ ಕೋಮು ದ್ವೇಷಕ್ಕೆ ಈ ಪೊಲೀಸರೇ ಕಾರಣ ಅನ್ನೋದನ್ನು ಈ ಸರ್ಕಾರ ಹೇಳಿಬಿಡುತ್ತೆ. ಆದರೂ ಪೊಲೀಸರು ಹುಷಾರು ಸಾರ್. ಇದರ ಜೊತೆಗೆ ಮೊನ್ನೆ ಅಂದರೆ 20ನೇ ತಾರೀಕು ಕುಂದಾಪುರದಲ್ಲಿ ಇನ್ನೀಗ ಅಖಂಡ ಭಾರತ ನಿರ್ಮಿಸಿಯೇ ವಿಶ್ರಾಂತಿ ಅನ್ನೋ ವಿಚಾರದ ಬಗ್ಗೆ ಚಕ್ರವರ್ತಿ ಸೂಲಿಬೆಲೆ 3 ದಿನಗಳ ಕಾಲ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. 1 ದಿನದ ಕಾರ್ಯಕ್ರಮ ಕೂಡ ಅದ್ಭುತವಾಗಿ ಮುಗಿದಿತ್ತು. ಅದಕ್ಕೆ ಪೊಲೀಸರ ಪರ್ಮಿಷನ್ ಕೂಡ ಇತ್ತು. ಆದರೆ 1 ದಿನ ಆದಮೇಲೆ NSUI ಅಲ್ಲಿಗೆ ಎಂಟ್ರಿ ಆಗತ್ತೆ. ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಭಾಷಣಕ್ಕೆ ಅವಕಾಶವನ್ನು ಕೊಡಬಾರ್ದು ಅಂತ SP ಅವರಿಗೆ ಮನವಿಯನ್ನು ಯುವ ಕಾಂಗ್ರೆಸ್ ಮಾಡುತ್ತೆ.
ಆಮೇಲೆ ಪೊಲೀಸರು ನೋಟಿಸ್ ಕೊಡ್ತಾರೆ. ಅದರಲ್ಲಿ ಮುಖ್ಯವಾದ ಒಂದೇ ಒಂದು ಪಾಯಿಂಟ್ ಮಾತ್ರ ಹೇಳಿಬಿಡ್ತೀನಿ. ಆ ಪಾಯಿಂಟ್ ಏನಂದರೆ, ಉಪನ್ಯಾಸ ನೀಡುವಾಗ ಇನ್ನೀಗ ಅಖಂಡ ಭಾರತ ನಿರ್ಮಿಸಿಯೇ ವಿಶ್ರಾಂತಿ ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅದರ ವ್ಯಾಪ್ತಿಯಲ್ಲಿ ಮಾತ್ರ ಉಪನ್ಯಾಸ ನೀಡಬೇಕೇ ಹೊರತು ಬೇರೆ ರಾಜಕೀಯ ವಿಚಾರವಾಗಿ ರಾಜಕೀಯ ನಾಯಕರ ಬಗ್ಗೆ ತೇಜೋವಧೆಯನ್ನು ಮಾಡದ ಹಾಗೆ ನಿಗಾ ವಹಿಸೋದು ಅನ್ನೋದನ್ನು ಹೇಳಿದ್ದಾರೆ. ಅಲ್ಲ ರೀ, ಒಂದು ದಿನದ ಕಾರ್ಯಕ್ರಮ ಮುಗಿದ ಮೇಲೆ ಇದನ್ನು ಯಾಕೆ ಹೇಳ್ತಾ ಇದ್ದಾರೆ? ರಾಜಕಾರಣಿಗಳು ಎಲ್ಲವನ್ನ ಸರಿಯಾಗಿ ಮಾಡ್ತಾ ಇದ್ರೆ, ಸರಿಯಾದ ಕೆಲಸಗಳನ್ನು ಮಾಡ್ತಾ ಇದ್ರೆ, ಯಾರು ಏನನ್ನ ಹೇಳಿದರೆ ಏನಾಗತ್ತೆ? ಅದು ಹೇಗ್ರಿ? ಯಾವುದೇ ವ್ಯಕ್ತಿ ಇದೇ ವ್ಯಾಪ್ತಿಯಲ್ಲಿ ಇಷ್ಟನ್ನು ಮಾತ್ರ ಮಾತಾಡಬೇಕು ಅನ್ನೋ ಕಂಡೀಷನನ್ನು ಇಲ್ಲಿ ಹಾಕ್ತಾರೆ. ಹಾಗಾದ್ರೆ ಈ ಕರ್ನಾಟಕದಲ್ಲಿ ಅಧಿಕಾರದಲ್ಲಿರೋ ಮಂತ್ರಿಗಳು ಮತ್ತೆ ಅವರ ಪಕ್ಷದವರನ್ನ ಬಿಟ್ಟು ಬೇರೆ ಯಾರಿಗೂ ವಾಕ್ ಸ್ವಾತಂತ್ರ್ಯ ಇಲ್ವಾ? ಇವರಿಗೆಲ್ಲ ಮತವನ್ನ ಹಾಕಿರೋದು ಇದೇ ರಾಜ್ಯದ ಜನರು. ಆದರೆ ಈಗ ಅದೇ ಜನರು ಏನನ್ನ ಮಾತಾಡಬೇಕು, ಏನನ್ನ ಮಾತಾಡಬಾರ್ದು, ಏನನ್ನ ಹೇಳಬೇಕು, ಏನನ್ನ ಬಿಡಬೇಕು ಅನ್ನೋದನ್ನ ಪೊಲೀಸರಿಗೆ ಮನವಿಯನ್ನ ಅದೇ ಸರ್ಕಾರದ ಭಾಗವಾಗಿರೋ ಯುವ ಕಾಂಗ್ರೆಸ್ ಕೊಡುತ್ತೆ. ಅದಕ್ಕೆ ತಕ್ಕಂತೆ ಪೊಲೀಸರು ಕುಣಿತಾ ಇದ್ದಾರೆ. ಇಂತಹ ರೂಲ್ಸ್ಗಳು ರಾಷ್ಟ್ರೀಯವಾದಿಗಳು ಮತ್ತೆ ದೇಶದ ಪರವಾಗಿ ಮಾತಾಡೋರಿಗೆ ಮಾತ್ರ ಅನ್ಸುತ್ತೆ. ಅದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಬ್ಬ IPS ಅಧಿಕಾರಿಯ ಮೇಲೆ ಕೈ ಮಾಡೋಕೆ ಹೋದಾಗ ಹೊಡೆಯಕ್ಕೂ ಹೋದ್ರು ಅದು ತಪ್ಪಲ್ಲ. ಒಬ್ಬ ಪ್ರಧಾನಿಯನ್ನ ಅವನು ಇವನು ಅಂತ ಬಾಯಿಗೆ ಬಂದ ಹಾಗೆ ಮಾತಾಡಿದ್ರೆ ಅದು ತಪ್ಪಲ್ಲ. ಜೊತೆಗೆ ಕೆಲ ಸ್ವಾತಂತ್ರ್ಯ ಹೋರಾಟಗಾರರನ್ನ ಇವರು ಸ್ವಾತಂತ್ರ್ಯ ಹೋರಾಟಗಾರರೇ ಅಲ್ಲ ಅಂದ್ರೂ ತಪ್ಪಲ್ಲ. ಅದೇ ಈ ಸರ್ಕಾರ ಮಾಡ್ತಾ ಇರೋ ಭ್ರಷ್ಟಾಚಾರದ ಬಗ್ಗೆ, ಮಾಡದೇ ಇರೋ ಕೆಲಸಗಳ ಬಗ್ಗೆ ಮಾತಾಡ್ತಾರೆ ಅಂದರೆ ಉರಿಯುತ್ತಾ? ಅದಕ್ಕೆ ಪೊಲೀಸರನ್ನು ನಾಯಿಗಳ ಹಾಗೆ ಬಳಸಿಕೊಳ್ತಾ ಇದೆ ಈ ಸರ್ಕಾರ. ಈ ಸಿದ್ದರಾಮಯ್ಯ ಸರ್ಕಾರ ಹೇಳಿದ್ದನ್ನು ಮಾಡದೇ ಇದ್ದರೆ ಏನಾಗುತ್ತೆ ಅನ್ನೋದು ಗೊತ್ತಲ್ಲ. ಈಗಾಗಲೇ ಕಾಲ್ ತುಳಿತ ಕೇಸಲ್ಲಿ ನೋಡಿದ್ದೀವಲ್ಲ, ಅದೇ ಆಗತ್ತೆ ಗೆಳೆಯರೆ. ಇನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇಷ್ಟು ದಿನ ಕಾಣೆಯಾಗಿದ್ರು. ಅವರು ಈಗ ಬಂದರು ಚಕ್ರವರ್ತಿ ಸೂಲಿಬೆಲೆ ಅವರನ್ನು ಸುಳ್ಳಿನ ಚಕ್ರವರ್ತಿ ಅನ್ನೋದನ್ನು ಹೇಳಿದ್ದಾರೆ. ಆಯಿತು, ಅವರು ಸುಳ್ಳು ಹೇಳ್ತಾರೋ ಸತ್ಯವನ್ನು ಹೇಳ್ತಾರೋ ಅದನ್ನು ಅಲ್ಲಿ ಹೋಗೋ ಜನರು ನಿರ್ಧಾರವನ್ನು ಮಾಡ್ತಾರೆ ಬಿಡಿ. ಮೊದಲು ಇವರು ಅದೆಂಥದ್ದು ಗೃಹಲಕ್ಷ್ಮಿ ಹಣ ಈಗಾಗಲೇ 1 ವರ್ಷದಿಂದ ಬರ್ತಾ ಇಲ್ಲ ಅನ್ನೋದನ್ನು ತುಂಬ ಜನರು ಹೇಳ್ತಾ ಇದ್ದಾರೆ. ಆದರೆ ಅಕ್ಕ ಮಾತ್ರ ಅಯ್ಯೋ ಮೇ ತಿಂಗಳು ಮಾತ್ರ ಬಂದಿಲ್ಲ ಅಂತಿದ್ದಾರೆ. ಅದಕ್ಕೂ ಕಾರಣ ಕೇಂದ್ರ ಸರ್ಕಾರದ ನೀತಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಲ್ಲ ರೀ, 1 ತಿಂಗಳು ಬಂದಿಲ್ಲ ಅನ್ನೋದೇ ದೊಡ್ಡ ಸುಳ್ಳು. ಅಷ್ಟಕ್ಕೂ ಬಿಟ್ಟಿ ಭಾಗ್ಯಗಳನ್ನು ಕೊಡ್ತೀನಿ ಅಂತ ಸ್ಟೇಜ್ ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡಿದಾಗ ಮೋದಿ ಹೇಳಿದ್ರ ಅಥವಾ ಸಿದ್ದರಾಮಯ್ಯ ಹೇಳಿದ್ರ? ಹೇಳಿದ್ದು ಇವರ ರಾಜ್ಯ ಸರ್ಕಾರ. ಅದನ್ನು ಕೇಂದ್ರ ಸರ್ಕಾರ ಕೊಡದ ಹಾಗೆ ಮಾಡ್ತಾ ಇದೆಯಂತೆ. ಇದನ್ನು ಜನರು ನಂಬಬೇಕಂತೆ. ಆದರೂ ಇವರು ಅಧಿಕಾರಕ್ಕೆ ಬಂದ ಮೇಲೆ ಅದೇನು ಮಾಡಿ ದಬ್ಬಾಕಿದ್ದಾರೆ ಅನ್ನೋದನ್ನು ಸರಿಯಾಗಿ ಹೇಳ್ತಾರಾ? ಹೇಳೋದೇ ಇಲ್ಲ. ಆದರೂ ಅಕ್ಕ ಸತ್ಯ ಸುಳ್ಳಿನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹಾಳಾಗಿ ಹೋಗ್ಲಿರಿ. ಅದೇ CT ರವಿ ಅದೇನು ಅಂದ್ರು ಅನ್ನೋ ನಾಟಕವನ್ನು ಮಾಡಿಕೊಂಡು ಸುಳ್ಳನ್ನು ಹೇಳಿದ್ರಲ್ಲ, ಅದೇ ಸುಳ್ಳಿಂದ ಕಲಾಪವೇ ನಿಂತು ಹೋಯ್ತಲ್ಲ, ಅದರ ಬಗ್ಗೆ ಅಕ್ಕ ಯಾಕೋ ಮಾತಾಡ್ತಾನೇ ಇಲ್ಲ. ಆದರೂ ಇವರೆಲ್ಲ ಸತ್ಯವನ್ನು ಹೇಳೋರು, ದೇಶದ ಪರವಾಗಿ ಮಾತಾಡೋ ರಾಷ್ಟ್ರೀಯವಾದಿಗಳೆಲ್ಲ ಸುಳ್ಳರು. ಈ ಸರ್ಕಾರದಲ್ಲಿರೋ ಒಬ್ಬೊಬ್ಬ ಮಂತ್ರಿ ಬೆಳಿಗ್ಗೆ ಎದ್ರೆ ಒಬ್ಬೊಬ್ಬರು ಒಂದೊಂದು ಸುಳ್ಳನ್ನು ಹೇಳ್ಕೊಂಡು ಬದುಕ್ತಾ ಇದ್ದಾರೆ. ಅಂಥದ್ರಲ್ಲಿ ಬೇರೆಯವರು ಸುಳ್ಳರು ಅನ್ನೋದನ್ನು ಹೇಳ್ತಾರೆ. ಕಾಮಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅನ್ನೋ ಥರ ಆಗೋಗಿದೆ. ತಾನು ಕಳ್ಳ ಪರರ್ ನಂಬ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ. ಹಾಗಾದರೆ ಇಲ್ಲಿಯವರೆಗೂ ಮೂಢ ಕೇಸ್ ಏನಾಯಿತು ಅನ್ನೋದನ್ನು ಸರ್ಕಾರದಲ್ಲಿರೋ ಯಾವ ಮೂಢ ಹೇಳ್ತಾನೆ? ವಾಲ್ಮೀಕಿ ಹಗರಣ ಏನಾಯಿತು ಅನ್ನೋದನ್ನು ಯಾವ ಅವಿವೇಕಿ ಹೇಳ್ತಾನೆ? ಅಂಬೇಡ್ಕರ್ ನಿಗಮದ ದುಡ್ಡು ಏನಾಯಿತು ಅನ್ನೋದನ್ನು ಯಾವ ದಂಡಪಿಂಡ ಹೇಳ್ತಾನೆ? ಹಾಳಾಗಿ ಹೋಗಲಿ. ಮೊನ್ನೆ ಆದ ಕಾಲ್ ತುಳಿತಕ್ಕೆ ನಿಜವಾದ ಹೊಣೆಗಾರರು ಯಾರು ಅನ್ನೋ ಸತ್ಯವನ್ನು ಅದ್ಯಾವನು ಹೇಳ್ತಾನೆ? ಇನ್ನು ನಮ್ಮ ಸರ್ಕಾರ ಬಂದರೆ ಎಲ್ಲವನ್ನ ಕಿತ್ತು ಗುಡ್ಡೆ ಹಾಕ್ತೀವಿ ಅಂದ್ರಲ್ಲ, ಅದೇನು ಗುಡ್ಡೆ ಹಾಕಿದ್ದಾರೆ ಅನ್ನೋದಾದರೂ ಹೇಳಬೇಕಲ್ಲ. ಅದನ್ನು ಬಿಟ್ಟು ಇವರೆಲ್ಲ ಸುಳ್ಳಿನ ಬಗ್ಗೆ ಸತ್ಯದ ಬಗ್ಗೆ ಮಾತಾಡ್ತಾರೆ. ಇಲ್ಲಿ ಕರ್ಮ ಅಂದರೆ ಸುಳ್ಳು ಅನ್ನೋದು ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಮನೆದೇವರು ಇದ್ದ ಹಾಗೆ. ಅವರು ಬೇರೆಯವರನ್ನು ಸುಳ್ಳರು ಅಂದರೆ ನಮ್ಮ ಜನ ಮುಂದೆ ಇರೋ ಬಾಯಲ್ಲಿ ನಗಬೇಕೋ, ಇಲ್ಲ ಅಂದರೆ ಹಿಂದೆ ಬೇಡ ಬಿಡಿ, ಇಲ್ಲ ಅಂದರೆ ಹಿಂದೆ ನಗಬೇಕೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಸರ್ಕಾರ ತನ್ನ ಕರ್ಮಗಳನ್ನು ಯಾರು ಮಾತಾಡಬಾರ್ದು ಅಂತ ಹೊಸ ಹೊಸ ಲೆಕ್ಕಾಚಾರಗಳನ್ನು ಮಾಡಿಕೊಂಡು ಅದಕ್ಕೆ ಪೊಲೀಸರನ್ನು ಬಳಕೆ ಮಾಡಿಕೊಳ್ತಾ ಇದೆ. ಆದರೂ ಪೊಲೀಸರು ಇವರ ಮಾತುಗಳನ್ನು ಕೇಳೋಕೆ IPS ಮಾಡಿಕೊಂಡು ಬರದೇ ಇದ್ದರೆ ಏನ್ರಿ? ಅದರ ಬದಲು ಎಲ್ಲಾದರೂ ಕೂಲಿಯನ್ನಾದರೂ ಮಾಡಿ ಬದುಕಿದ್ರೆ ಆಗತ್ತೆ. ಇದು ಗೆಳೆಯರೆ, ಸರ್ಕಾರದಲ್ಲಿರೋ ಮಂತ್ರಿಗಳ ಮಾತನ್ನು ಕೇಳಿ ಪೊಲೀಸ್ ಅಧಿಕಾರಿಗಳು ಹೈಕೋರ್ಟಲ್ಲಿ ಮುಖಕ್ಕೆ ಉಗಿಸಿಕೊಂಡಿದ್ದು, ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸುಳ್ಳು ಸತ್ಯದ ಬಗ್ಗೆ ಮಾತಾಡ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.